ಹಾಯ್ ಫ್ರೆಂಡ್ಸ್, ಈಗ ನಾನು ಈ ವಿಡಿಯೋದಲ್ಲಿ ಕಳ್ಳಿಯಿಂದ ಯಾವ ರೀತಿಯಾಗಿ ಪಲ್ಯ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ಇದು ಬೆಟ್ಟದಲ್ಲಿ ಬಿದಿರಿಂಡಿಗೆ ಹುಟ್ಟು ಬರುತ್ತೆ ಆಯಿತಾ. ಈಗ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆಯಲ್ವಾ, ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದಮೇಲೆ ಒಂದು 10-20 ದಿನ ಆದಮೇಲೆ ಇದು ಬರುತ್ತೆ ಆಯಿತಾ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಇದು ಬಂದಿದೆ. ಈಗ ಇದನ್ನು ನಾನು ಕಾಡಿಂದ ತಗೊಂಡು ಬಂದಿದ್ದೀನಿ. ಈಗ ಇದರ ಪಲ್ಯವನ್ನು ಮಾಡೋದನ್ನು ನೋಡೋಣ ಆಯಿತಾ, ಯಾವ ರೀತಿಗೆ ಪಲ್ಯ ಮಾಡೋದು ಅಂತ. ಈಗ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ಏನಿದೆ ಅದೆಲ್ಲ ಕೂಡ ತಿಕ್ಕೊಳ್ಬೇಕಾಗುತ್ತೆ. ನಮ್ಮ ಕಡೆ ಇದಕ್ಕೆ ಕಳ್ಳಿ ಅಂತ ಕರಿತೀವಿ ನಾವು. ನಿಮ್ಮ ಕಡೆ ಇದಕ್ಕೆ ಬೇರೆ ಏನಾದರೂ ಕರಿಬೋದು ಆಯಿತಾ. ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಥರ ಹೆಸರಿರುತ್ತೆ ಫ್ರೆಂಡ್ಸ್. ಈಗ ಈ ಮೇಲ್ಗಡೆ ಸಿಪ್ಪೆ ಇರೋದನ್ನು ರಿಮೂವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಸಿಪ್ಪೆಯನ್ನು ರಿಮೂವ್ ಮಾಡ್ಕೋಬೇಕು ಆಯಿತಾ. ಎಲ್ಲ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಗ ಬೇಗ ಬರುತ್ತೆ, ಜಾಸ್ತಿ ಕಷ್ಟಪಡಬೇಕು ಅಂತ ಏನಿಲ್ಲ, ಕೈಲೇ ತೆಗಿಬೋದು ಈಸಿಯಾಗಿ. ಇದು ಕೆಲವೊಂದಿಷ್ಟು ಕಡೆ ಪೇಟೆಲ್ಲೂ ಕೂಡ ತರಕಾರಿ ಮಾರ್ಕೆಟಲ್ಲಿ ಮಾರೋದಕ್ಕೆ ಬರುತ್ತೆ. ನೀವು ಈ ಥರ ಏನಾದರೂ ನೋಡಿದರೆ ನೀವು ತಗೊಂಡೋಗಿ ಮಾಡಿ ಆಯಿತಾ. ಫ್ರೆಂಡ್ಸ್, ಈಗ ಮೇಲೆ ಮೇಲೆ ತೆಗಿತಾ ಹೋದಾಗೆ ಬೇಗ ಬೇಗ ಬರ್ತಾ ಇದೆ. ಈಗ ನೋಡ್ತಾ ಇದ್ದೀರಲ್ವಾ, ಅಂತಂದರೆ ಮೇಲ್ಗಡೆ ಸ್ವಲ್ಪ ಎಳೆದಾಗಿರುತ್ತೆ. ಇದನ್ನೆಲ್ಲ ಕೂಡ ಕ್ಲೀನಾಗಿ ಪೂರ್ತಿ ತೆಕ್ಕೊಳ್ಬೇಕು ಆಯಿತಾ. ಈಗ ಮೇಲ್ಗಡೆ ಹೋದಾಗ ಬೇಗ ಬೇಗ ಬರ್ತದೆ. ಇದೇ ರೀತಿಯಾಗಿ ರಿಮೂವ್ ಮಾಡ್ಕೊಳ್ತಾ ಹೋಗಿ. ಫ್ರೆಂಡ್ಸ್, ಈಗ ನೋಡಿ, ಇಷ್ಟುವರೆಗೂ ತಗೊಳ್ಬೇಕು. ಚೆನ್ನಾಗಿದೆ ಅಲ್ವಾ, ಗೋಪುರದ ಥರ ಕಾಣಿಸ್ತಾ ಇದೆ. ಈ ರೀತಿ ಇನ್ನೊಂದು ಕೂಡ ತಗೊಳ್ತೀನಿ ಫ್ರೆಂಡ್ಸ್. ಈಗ ಎರಡು ಕೂಡ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದಿದ್ದೀನಿ. ಈಗ ಇದನ್ನು ಕಟ್ ಮಾಡಬೇಕು ಆಯಿತಾ. ಈಗ ಮೇಲ್ಗಡೆ ಇರೋದನ್ನು ರಿಮೂವ್ ಮಾಡ್ತೀನಿ ಆಯಿತಾ. ಇದು ಬೇಡ, ಇದನ್ನು ಕೂಡ ತೆಗೆದಾಕ್ತೀನಿ. ಈಗ ಇವೆಲ್ಲ ಕೂಡ ಚೆನ್ನಾಗಿ ಸಣ್ಣದಾಗಿ ನೀವು ಯಾವ ಥರ ಪಲ್ಯ ಮಾಡ್ತೀರಲ್ವ, ಅದೇ ರೀತಿ ಈಗ ಸಣ್ಣದಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್. ಮೊದಲು ಕಳ್ಳಿಯನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ, ಈಗ ನಾನು ಕಟ್ ಮಾಡಿದ್ನಲ್ವ, ಕಳ್ಳಿಗೆ ಗಂಟು ಇರುತ್ತೆ, ಗಿಣ್ಣಿರುತ್ತೆ. ಆ ಗಿಣ್ಣಿನ ಮೇಲ್ಗಡೆ ನೀವು ಕಟ್ ಮಾಡ್ಕೊಳ್ಬೇಕು ಆಯಿತಾ. ಈಗ ಜಾಸ್ತಿ ಎಳೆತಿದೆಯಲ್ವ, ಅದನ್ನು ಕಟ್ ಮಾಡಬೇಕು ಅಂತ ಇಲ್ಲ. ಈಗ ಸ್ವಲ್ಪ ಜಾಸ್ತಿನೂ ಅಲ್ಲ ಕಡಿಮೆ ಅಲ್ಲ, ಆ ರೀತಿ ಬೆಳೆದಿರುತ್ತೆ. ಅದನ್ನು ಗಂಟಿನ ಮೇಲ್ಗಡೆ ಕಟ್ ಮಾಡಿ. ಈಗ ನೋಡ್ತಾ ಇದ್ದೀರಲ್ವ, ಆ ರೀತಿ ಮೊದಲು ಕಟ್ ಮಾಡ್ಕೊಳ್ಳಿ ಆಯಿತಾ. ಕಟ್ ಮಾಡಿ ಆದಮೇಲೆ ನೀವು ತೆಂಗಿನಕಾಯನ್ನು ಕೆರಿತೀರಲ್ವ, ಅದೇ ರೀತಿ ಕೆರ್ಮಣಿಯಲ್ಲಿ ಇದನ್ನು ಕೆರಿಬೇಕಾಗುತ್ತೆ ಆಯಿತಾ. ಕೆರೆದ್ರೆ ಚೆನ್ನಾಗಿ ಆಗುತ್ತೆ. ಈಗ ನಾನು ಕೆರಿತಿದ್ದೀನಿ ನೋಡಿ, ಇದೇ ರೀತಿ ನೀವು ಕೂಡ ಅದನ್ನು ಕೆರಿಬೇಕು. ಹಿಂದ್ಗಡೆ ಕೂಡ ಅಲ್ಲಿ ಇದೆ ನೋಡಿ, ಅದನ್ನು ಕೂಡ ಕೆರಿಬೇಕು ಆಯಿತಾ. ಅದನ್ನು ಕೆರಿತಾ ಹೋದಾಗೆ ಸೈಡಲ್ಲಿರುವಂಥ ಸಿಪ್ಪೆ ಬಿಡ್ತಾ ಹೋಗ್ತದೆ. ಅದನ್ನು ಕಟ್ ಮಾಡ್ಕೊಳ್ಳಿ, ಮತ್ತೆ ಕೆರೀರಿ ಆಯಿತಾ. ಆಮೇಲೆ ಮೇಲ್ಗಡೆ ತುರಿದಿರುತ್ತಲ್ವ, ತುರಿ ಕಳ್ಳಿನ ಏನು ಮಾಡಬೇಕು ಅಂತಂದರೆ, ಅದನ್ನು ನೀವು ಕೆರಿಬೇಕು ಅಂತ ಇಲ್ಲ, ಮತ್ತು ಅದನ್ನು ಕೆರೆಯೋದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಅದು ಸ್ವಲ್ಪ ಎಳೆದಾಗಿರುತ್ತಲ್ವ, ಆದ್ದರಿಂದ ಅದನ್ನು ಕಟ್ ಮಾಡಬೇಕಾಗುತ್ತೆ. ಈಗ ನೀವು ಬೇರೆ ಪಲ್ಯ ಎಲ್ಲ ಮಾಡಬೇಕಿದ್ರೆ ಕಟ್ ಮಾಡ್ತೀರಲ್ವ ಸಣ್ಣದಾಗಿ, ಆ ರೀತಿ ಕಟ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲವನ್ನು ಕೂಡ ಕಟ್ ಮಾಡಿ ಆದಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಗಟ್ಟಿಯಾಗಿ ಅಡಿಸ್ಬೇಕು. ಆವಾಗ ಅದು ರಸ ಬಿಡುತ್ತೆ ಆಯಿತಾ. ಅದರೊಳಗಡೆ ಇರುವಂಥ ರಸವನ್ನು ಪೂರ್ತಿಯಾಗಿ ಬಿಡುತ್ತೆ. ಈಗ ಈ ರೀತಿ ಅಡಿಸ್ಕೊಳ್ಳಿ, ಮತ್ತು ಅದನ್ನು ಇನ್ನೊಂದು ಪಾತ್ರೆಯೊಳಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಇರುತ್ತೆ ಅಷ್ಟನ್ನು ಅದೇ ರೀತಿ ಮಾಡಿ ಇನ್ನೊಂದು ಪಾತ್ರೆಯೊಳಗೆ ಹಾಕಿ ಇಟ್ಕೊಳ್ಳಿ. ಎಲ್ಲದರ ರಸವನ್ನು ಪೂರ್ತಿಯಾಗಿ ತೆಗೆದು ಆದಮೇಲೆ ಇನ್ನೊಂದು ಪಾತ್ರೆಗೆ ಹಾಕಿರ್ತೀರಲ್ವ, ಅದಕ್ಕೆ ನೀವು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬೇಕು. ಅಂತಂದರೆ ಅದು ಪೂರ್ತಿಯಾಗಿ ನೀರಿನೊಳಗಡೆ ಇರಬೇಕು. ಅಷ್ಟು ನೀರನ್ನು ಹಾಕಿ ನೀವು 12 ತಾಸು ಅಥವಾ 1 ದಿನ ಬಿಟ್ಟು ನೀವು ಪಲ್ಯನ ಮಾಡ್ಬೋದು ಆಯಿತಾ. ಈಗ ನಾನು ಮಾಡ್ತಾ ಇರೋದು ನೈಟು, ನಾಳೆ ಮಾರ್ನಿಂಗ್ ಅಥವಾ ನಾಳೆ ಮಧ್ಯಾಹ್ನಕ್ಕೆ ಈ ಪಲ್ಯನ ಮಾಡೋದು. ಈಗ ಮೊದಲು ನೀರನ್ನು ಹಾಕಿ ತುಂಬಿ ಇಟ್ಟಿಡಿ ಫ್ರೆಂಡ್ಸ್. ನಂತರ ಮಾರನೇ ದಿನ ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಯಾವ ಟೈಮಲ್ಲಿ ನೀವು ಬಾಜಿಯನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ಅದರೊಳಗಡೆ ಇರುವಂಥ ನೀರನ್ನು ಪೂರ್ತಿಯಾಗಿ ಚೆಲ್ಲಬೇಕು. ಗಟ್ಟಿಯಾಗಿ ಅಡಿಸಿ ಚೆಲ್ಲಬೇಕು ಆಯಿತಾ.
ಕೈಯಲ್ಲಿ ಪ್ರೆಸ್ ಮಾಡಿ ನೀರನ್ನು ತೆಗೆದ್ರೂ ಆಗ್ತದೆ. ಅದರೊಳಗಡೆ ಇರುವಂಥ ನೀರನ್ನು ಪೂರ್ತಿಯಾಗಿ ತೆಗಿಬೇಕು. ತೆಗೆದು ಆದಮೇಲೆ ತೆಗಿಯೋಕ್ಕಿಂತ ಮೊದಲೇ ಕೂಡ ನೀವು ಮಾಡ್ಕೊಳ್ಬೋದು. ಯಾವುದಾದ್ರೂ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರಬೇಕು. ಹೆಸರು ಬೇಳೆ ಅಥವಾ ತೊಗರಿಬೇಳೆ. ನಾನು ಈಗ ಹಲಸಿನ ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಂತಂದರೆ ಈಗ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ಆ ಬೇಳೆಯನ್ನು ಹಾಕ್ತಾಯಿದ್ದೀನಿ. ನೀವು ತೊಗರಿಬೇಳೆ ಅಥವಾ ಹೆಸರು ಬೇಳೆಯನ್ನು ಹಾಕ್ಬೋದು, ಆಯಿತಾ. ಬೇಳೆಯನ್ನು ಪೂರ್ತಿಯಾಗಿ ಬೇಯಿಸ್ಕೊಂಡು ಆದಮೇಲೆ ಬೇಯ್ತಾ ಇರುವಾಗಲೇ ನಾವು ನಿನ್ನೆ ರೆಡಿ ಮಾಡ್ಕೊಂಡಿಟ್ಟಿರುವಂತಹ ಕಳ್ಳಿಯನ್ನು ಕಟ್ ಮಾಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕಬೇಕು, ಆಯಿತಾ. ಪೂರ್ತಿ ಇರೋದನ್ನೆಲ್ಲ ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಉಪ್ಪನ್ನು ಹಾಕಿ, ಅದಾದಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿ, ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಯಾವುದಾದ್ರೂ ಇದ್ದರೆ ಸಾಂಬಾರು ಪುಡಿಯನ್ನು ಹಾಕಿ, ಆಯಿತಾ. ಸಾಂಬಾರು ಪುಡಿನ ಹಾಕಲೇಬೇಕು ಅಂತ ಏನಿಲ್ಲ. ಅದಾದಮೇಲೆ ಚೂರು ಬೆಲ್ಲವನ್ನು ಹಾಕಿ, ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಅದಾದಮೇಲೆ ಒಂದು ಅರ್ಧ ಕಡಿ ಕಾಯನ್ನು ಹಾಕಬೇಕು, ಆಯಿತಾ. ಈಗ ಹಾಕಿರುವಂಥದ್ದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ತುರಿದಿರೋದನ್ನು ಹಾಕಿ, ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಎಲ್ಲವನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಯಿತಾ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದನ್ನು ಬೇಯಿಸಬೇಕು. ಆಗಾಗ ಸ್ವಲ್ಪ ಹೊತ್ತಿಗೆ ಅದನ್ನು ತಿರುಗಿಸ್ತಾ ಇರಬೇಕು, ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಆಯಿತಾ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ವ, ಪಲ್ಯ ಚೆನ್ನಾಗಿ ರೆಡಿಯಾಗಿದೆ. ಈಗ ಅದನ್ನು ತಿನ್ಬೋದು, ಆಯಿತಾ. ಈ ರೀತಿಯಾಗಿ ನೀವು ಕಳ್ಳಿ ಪಲ್ಯನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತೈತಲ್ವ ಯಾವ ರೀತಿಯಾಗಿ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.